ಈ ರೀತಿ ಶೇಪ್ಗೆ ಹೇಗೆ ಸಣ್ಣದಾಗಿ ಪೈಪಿಂಗ್ ಕೊಡೋದು ಥ್ರೆಡ್ ಪೈಪಿಂಗ್ನ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ನಾರ್ಮಲಾಗಿ ರೌಂಡ್ ನೆಕ್ಗೆ ಹೇಗೆ ಕೊಡೋದು ಅಂತಂದ್ಬಿಟ್ಟು ನಾನು ಆಲ್ರೆಡಿ ತೋರಿಸಿದ್ದೀನಿ. ಬಟ್ ಈ ರೀತಿ ಶೇಪ್ಗೆ ಹೇಗೆ ಕೊಡೋದು ಅಂತಂದ್ಬಿಟ್ಟು ಇವಾಗ ನೋಡೋಣ ಬನ್ನಿ. ಫಸ್ಟ್ ಈ ರೀತಿ ಲೈನಿಂಗ್ನ ಇಟ್ಕೊಂಡಿದ್ದೀನಿ. ಲೈನಿಂಗ್ನ ಆಲ್ರೆಡಿ ಈ ರೀತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಅಲ್ವಾ ಈ ರೀತಿ ಕಟಿಂಗ್ ಮಾಡೋದು. ಹಾಗಾಗಿ ಕಟಿಂಗ್ ಮಾಡೋ ವಿಡಿಯೋನ ನಾನು ತೋರಿಸಿಲ್ಲ. ಸೊ ಕಟಿಂಗ್ ಮಾಡ್ಕೊಂಡಾದಮೇಲೆ ಇದು ಬಂದು ಗೋಲ್ಡ್ ಕಲರಲ್ಲಿ ಥ್ರೆಡ್ ಪೈಪಿಂಗ್ನ ತೊಗೊಂಡಿದ್ದೀನಿ. ಯಾಕಂತಂದರೆ ಗೋಲ್ಡ್ ಕಲರಲ್ಲಿ ಅಲ್ಲಿ ನಮಗೆ ಡಾಟ್ ಬಂದಿದೆ ಅಲ್ವಾ, ಹಾಗಾಗಿ ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ನಿಮಗೆ ಸೀರೆ ಮ್ಯಾಚಿಂಗ್ ಯಾವ ಕಲರ್ ಇರುತ್ತೆ ಸೊ ಆ ಕಲರಲ್ಲಿ ನೀವು ಪೈಪಿಂಗ್ನ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಫಸ್ಟು ಹೀಗೆ ಲೈನಿಂಗ್ ಮೇಲ್ಗಡೆ ಇಟ್ಕೋಬೇಕು. ನಾನು ಹತ್ರದಿಂದ ತೋರಿಸ್ತೀನಿ ಎಲ್ಲಿಗೆ ಅದನ್ನು ಸ್ಟಿಚ್ ಹಾಕ್ಕೊಳ್ಬೇಕು ಅಂತ. ನೋಡಿ ಈ ರೀತಿ ಇಟ್ಕೊಂಡು ಈ ಎರ್ಜಿಗೆ ಸ್ಟಿಚ್ ಹಾಕ್ಕೊಳ್ಬೇಕು. ಇವಾಗ ತೋರಿಸ್ತೀನಿ ನೋಡಿ. ಈ ಎರ್ಜಿಗೆ ಪೈಪಿಂಗು ಅದು ಎಷ್ಟು ದಪ್ಪ ಇದೆ ಅಲ್ವಾ ಅಷ್ಟು ದಪ್ಪಕ್ಕೆ ಅದು ಕುತ್ಕೋಬೇಕು. ನಾವು ಉಲ್ಟಾ ತಿರುಗಿಸ್ದಾಗ್ಲೂ ಕೂಡ ಅದು ಹಾಗೆ ಕುತ್ಕೊಳ್ಳುತ್ತೆ. ಇಲ್ಲೇನಾದರೂ ನೀವು ಪೈಪಿಂಗ್ ಆಗುವಾಗ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತು ಆ ಎರ್ಜಸ್ಗೆ ನೀವು ಸ್ಟಿಚಿಂಗ್ ಹೋಗ್ತಾ ಇಲ್ಲ. ನಾನು ನಾರ್ಮಲ್ ಫುಟಲ್ಲೇ ಮಾಡ್ತಾಯಿದ್ದೀನಿ. ಸೊ ಇದಕ್ಕೇನು ನಾನು ಸಿಂಗಲ್ ಫುಟ್ ಹಾಕ್ಕೊಂಡಿಲ್ಲ, ನಾರ್ಮಲ್ ಫುಟಲ್ಲೇ ಮಾಡ್ತಾಯಿದ್ದೀನಿ ನೋಡಿ. ಸೊ ಅದನ್ನು ಎರ್ಜಸ್ಗೆ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ. ಈ ನಾವು ಶೇಪಲ್ಲಿ ಕಟ್ ಮಾಡಿರ್ತೀವಿ ನೋಡಿ, ಅಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕು ಪೈಪಿಂಗ್ನ ಬಿಟ್ಟು ಈ ಕಡೆ ಸೈಡ್ಗೆ. ಯಾಕಂತಂದರೆ ಅದನ್ನು ನಾವು ಹೊಲ್ಗೆನ ಈ ರೀತಿ ತಿರುಗಿಸ್ಕೋಬೇಕು ನೋಡಿ. ಅಲ್ಲಿ ನಾವು ಕೆಳಗಡೆ ನಾವು ಕಟಿಂಗ್ ಕೊಟ್ಟಿರ್ತೀವಿ ಅಲ್ವಾ, ಅಲ್ಲಿ ತಿರುಗಿಸ್ಕೋಬೇಕಲ್ವ. ಅಲ್ಲೇನು ಮಾಡಿ ಒಂದು ಸ್ವಲ್ಪ ಥ್ರೆಡ್ ಪೈಪಿಂಗ್ನ ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಪೈಪಿಂಗ್ನ ತಿರುಗಿಸ್ಬೋದು ನೋಡಿ. ಇಲ್ಲೂ ಕೂಡ ಒಂದು ಸ್ವಲ್ಪ ನಾಚ್ ಹಾಕ್ತೀನಿ. ಅದು ಪೈಪಿಂಗ್ನ ಕಟ್ ಮಾಡಬೇಡಿ, ಅದರಿಂದ ಮುಂದಕ್ಕೆ ಸ್ವಲ್ಪ ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ. ಹೀಗೆ ಕಟ್ ಮಾಡಿದಾಗ ಏನು ಮಾಡ್ಬೋದು, ಅದನ್ನು ಈ ರೀತಿ ತಿರುಗಿಸ್ಕೋಬೋದು. ಹೀಗೆ ನಮಗೆ ಯಾವ ರೀತಿ ಬೇಕು, ನೀವು ಯಾವಾಗಲೂ ಕೂಡ ಅಷ್ಟೇ ಕಟ್ ವರ್ಕ್ ಹಾಕಬೇಕಾದ್ರೂ ಅಷ್ಟೇ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಹಾಕೋಬೋದು. ಆ ರೀತಿ ತಿರುಗಿಸ್ಕೊಂಡ್ರೆ ಇಲ್ಲ ಅಂತಂದರೆ ನಿಮಗೆ ಆ ರೀತಿ ಹಾಕೋದಕ್ಕೆ ಆಗೋದಿಲ್ಲ ನೋಡಿ. ಹೀಗೆ ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗಬಾರ್ದು. ಪೈಪಿಂಗ್ ಎಲ್ಲಿದೆ ಅಲ್ಲಿವರೆಗೂ. ಇಲ್ಲಿ ಕೂಡ ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ ನಾನು. ಅಲ್ಲಿ ಸ್ವಲ್ಪ ಇವಾಗ ಕಟ್ ಮಾಡ್ಕೊಳ್ಳಿ. ಅಲ್ಲಿ ಕಟ್ ಮಾಡಿದ್ರೆ ಏನಾಗುತ್ತೆ, ಈ ರೀತಿ ಈ ಕಡೆ ಸೈಡ್ಗೆ ನಾವು ಸ್ಟ್ರೈಟಾಗಿ ತಿರುಗಿಸೋದಕ್ಕೆ ಈಸಿ ಆಗುತ್ತೆ. ಗೊತ್ತಾಯ್ತಾ ನೋಡಿ. ಇಲ್ಲಿ ಇವಾಗ ನೋಡಿ, ಇಲ್ಲೂ ಕೂಡ ಸ್ವಲ್ಪ ಕಟಿಂಗ್ ಮಾಡ್ಕೋತೀನಿ ನೋಡಿ. ಹೀಗೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಆವಾಗ ಏನು ಮಾಡ್ಬೋದು, ಇದನ್ನು ಮೇಲ್ಗಡೆಗೆ ಈ ರೀತಿ ತಿರುಗಿಸ್ಕೋಬೋದು. ಸೊ ಗೊತ್ತಾಯ್ತಲ್ವ. ಈ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗೋದಷ್ಟೇ. ನೀವು ಯಾವುದೇ ಒಂದು ಶೇಪ್ ಕೊಡಬೇಕು ಅಂತಂದರೂ ಕೂಡ ಈ ರೀತಿ ಕಟ್ ಮಾಡಿಕೊಂಡಾಗ ನಿಮಗೆ ಪರ್ಫೆಕ್ಟಾಗಿರೋವಂಥ ಪೈಪಿಂಗ್ ಅನ್ನೋದು ಬರುತ್ತೆ. ಸೊ ಇದು ಗೊತ್ತಾಯ್ತಲ್ವ. ಇವಾಗ ಇದನ್ನು ಲೈನಿಂಗ್ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಲೈನಿಂಗ್ ಮೇಲ್ಗಡೆ ಹೇಗಿಟ್ಟು ಸ್ಟಿಚ್ ಮಾಡಬೇಕು ಅಂತಂದರೆ, ಲೈನಿಂಗ್ನ ಸೀದಾ ಇಟ್ಕೋಬೇಕು, ಇದನ್ನು ಅದ್ರ ಮೇಲೆ ಉಲ್ಟಾ ಇಡಬೇಕು ನೋಡಿ. ನಾನು ತೋರಿಸ್ತೀನಿ ಹೇಗೆ ಅಂತಂದ್ಬಿಟ್ಟು. ಇವಾಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ತಗೊಳ್ಳೋಣ. ಮೇನ್ ಫ್ಯಾಬ್ರಿಕ್ ತಗೊಂಡು ಆ ಮೇನ್ ಫ್ಯಾಬ್ರಿಕ್ನ ಸೀದಾ ಇಟ್ಕೋಬೇಕು. ಅದು ಮೇನ್ ಫ್ಯಾಬ್ರಿಕ್ ಉಲ್ಟಾ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ. ಈ ರೀತಿ ಮೇನ್ ಫ್ಯಾಬ್ರಿಕ್ ಬಂದು ಸೀದಾ ಇರಬೇಕು. ಹೀಗೆ ಸೀದಾ ಇರೋದಕ್ಕೆ ನಾವು ಇವಾಗ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀವಿ ಅಲ್ವಾ ಪೈಪಿಂಗ್ದು, ಅದನ್ನು ಅದ್ರ ಮೇಲ್ಗಡೆ ಉಲ್ಟಾ ಇಟ್ಕೊಳ್ಳಿ. ಸೀದಾ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸೀದಾ ಇಟ್ಕೊಂಡ್ರೆ ಪೈಪಿಂಗ್ ಹೇಗೆ ಬರುತ್ತೆ ಅಲ್ವಾ. ಇವಾಗ ನೋಡಿ ಈ ರೀತಿ ಅದನ್ನು ಅದ್ರ ಮೇಲ್ಗಡೆ ಉಲ್ಟಾ ಇಟ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಅಲ್ಲಿ ನಾವು ಎಲ್ಲಿಗೆ ಸ್ಟಿಚ್ ಹಾಕ್ಕೊಂಡಿರ್ತೀವಿ ಅದ್ರ ಮೇಲ್ಗಡೆನೇ ಸ್ಟಿಚ್ ಬರಬೇಕು. ಆ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ ನೋಡಿ. ಹೀಗೆ ಕರೆಕ್ಟಾಗಿ ಕೂರಿಸ್ಕೊಳ್ತಾ ಇದ್ದೀನಿ ಫಸ್ಟು. ಇಲ್ಲ ಅಂತಂದರೆ ನಿಮಗೆ ಕನ್ಫ್ಯೂಸ್ ಇತ್ತು ಅಂತಂದರೆ ಗುಂಡ್ಪಿನ್ ಬೇಕಾದರೂ ಹಾಕ್ಕೊಳ್ಬೋದು. ಇದ್ರದ್ದು ನಾನು ಈ ಬ್ಲೌಸ್ದು ಕಟಿಂಗ್ ವಿಡಿಯೋನು ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಸೊ ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲಿ ಏನು ಮಾಡ್ಬೋದು ಅಂತಂದರೆ, ನೀವು ಈ ರೀತಿ ಕ್ರಾಸಲ್ಲಿ ನಾವು ಕಟ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅಲ್ಲಿಗೆ ಒಂದೊಂದು ನಾಚ್ ಹಾಕ್ಕೊಳ್ಬೇಕು. ನೀವು ಉಲ್ಟಾ ತಿರುಗಿಸುವಾಗ ಆ ರೀತಿ ನಾಚ್ ಹಾಕ್ಕೊಳ್ಳಿ. ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಂಡು ಬಿಡೋಣ ಫಸ್ಟು. ಸೊ ಸ್ಟಿಚಿಂಗ್ ಎಲ್ಲಿಗೆ ಬರಬೇಕು ಅಂತಂದರೆ, ನಾವು ಕೆಳಗಡೆಯಿಂದ ನಾವು ಪೈಪಿಂಗ್ನ ಇಟ್ಟು ಹೊಲಿಗೆ ಹಾಕಿದ್ದೀವಿ ಅಲ್ವಾ, ಸೇಮ್ ಅದೇ ಹೊಲಿಗೆ ಮೇಲೆ ಬರಬೇಕು. ನೀವು ಇವಾಗ ಹಾಕುವಾಗ ಏನಾಗುತ್ತೆ, ಹೊಲಿಗೆ ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ನಿಮಗೆ ಕರೆಕ್ಟಾಗಿ ಬರೋದಿಲ್ಲ. ಪೈಪಿಂಗ್ ಏನಾಗುತ್ತೆ, ಒಂದು ದಪ್ಪ ಬರುತ್ತೆ, ಒಂದು ಸಣ್ಣ ಬರುತ್ತೆ. ಸೊ ಗೊತ್ತಾಯ್ತಾ. ಹಾಗಾಗಿ ಏನು ಮಾಡಿ ಅಂತಂದರೆ, ಅದು ಎಲ್ಲಿಗೆ ನಿಮಗೆ ಹೊಲಿಗೆ ಇದೆ ಅಲ್ಲಿಗೆ ಬರಬೇಕು. ಆ ರೀತಿ ನೀವು ಹಾಕ್ಕೊಳ್ತಾ ಹೋಗಬೇಕು. ಸೊ ನೋಡಿ, ನಾನು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಅಲ್ವಾ. ಸ್ವಲ್ಪ ನಿಧಾನ ಆದರೂ ಕೂಡ ಪರವಾಗಿಲ್ಲ, ಆ ಕಡೆ ಈ ಕಡೆ ಹೋಗ್ಬಾರ್ದು. ಆ ರೀತಿ ನೀಟಾಗಿ ಹಾಕ್ಕೊಳ್ಳಿ. ಸೊ ಅದಕ್ಕೋಸ್ಕರನೇ ನಾನು ಇಷ್ಟೊಂದು ನಿಧಾನಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ. 1-2 ಬ್ಲೌಸು 3 ಬ್ಲೌಸು ಹಾಕೋ ತನಕ ಅಷ್ಟೇ. ಅದಾದಮೇಲೆ ನೀವೇ ನಿಮಗೆ ಎಷ್ಟು ಬೇಕಾದರೂ ಬೇಗ ಹಾಕ್ಕೊಳ್ತೀರ. ಯಾವುದೇ ಒಂದು ಕೆಲಸ ಆದರೂ ಅಷ್ಟೇ ಅಲ್ವಾ. ಫಸ್ಟ್ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಅದಾದಮೇಲೆ ನಿಮಗೆ ಅಭ್ಯಾಸ ಆಯಿತು ಅಂತಂದರೆ
ನೀವು ಬೇಗ ಬೇಗ ಸ್ಟಿಚ್ನ ಮಾಡ್ಕೋಬೋದು. ಸೊ ಇದಿಷ್ಟನ್ನು ಇವಾಗ ಸ್ಟಿಚ್ ಮಾಡ್ಕೊಂಡು ಕೆಳಗಡೆ ದಾರ ತೀರೋಗಿತ್ತು, ಹಾಗಾಗಿ ಮತ್ತೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಂದ ನೋಡಲಿಲ್ಲ, ಹಾಗೆಯೇ ಸ್ಟಿಚ್ ಮಾಡ್ಕೊಂಡು ಬಿಟ್ಟಿದ್ದೆ. ಕೆಳಗಡೆ ದಾರನ ನಾನು ಹಾಕೊಂಡಿರಲಿಲ್ಲ, ಯಾಕಂತಂದರೆ 2 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಈ ರೀತಿ ಬ್ಲ್ಯಾಕ್ ಕಲರ್ದು ಸೇಮ್ ಕಲರ್ದು, ಹಾಗಾಗಿ ಒಂದೇ ಬಾಬಿನ ಹಾಕ್ಕೊಂಡಿದ್ದೆ ಅಲ್ವಾ, ಹಂಗಾಗಿ ತೀರೋಯ್ತು. ಸೊ ಇದನ್ನು ಮತ್ತೆ ಹಾಕ್ಕೊಂಡು ಮತ್ತೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿಯಾಗಿ ಸ್ಟಿಚಿಂಗ್ ಮಾಡ್ಕೊಂಡಾದಮೇಲೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ನಾಚ್ ಹಾಕ್ಕೊಳ್ತಾ ಹೋಗಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳೇಬೇಕು. ನೋಡಿ, ಸ್ವಲ್ಪ ಸ್ವಲ್ಪ ಫಸ್ಟ್ ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕಟ್ ಮಾಡ್ಕೊಂಡು ಬಿಡ್ತೀನಿ. ನೋಡಿ, ಆ ಕಡೆ ಕರ್ವಲ್ಲೂ ಕೂಡ ಕಟ್ ಮಾಡಿ, ಹಾಗೆ ಪೂರ್ತಿಯಾಗಿ ಎಲ್ಲ ಕಡೆ ಕೂಡ ಕಟ್ ಮಾಡಬೇಕು. ಏನಕ್ಕೆ ಕಟ್ ಮಾಡಬೇಕು ಅಂದರೆ, ನಾವು ಉಲ್ಟಾ ತಿರುಗಿಸ್ದಾಗ ಏನಾಗುತ್ತೆ, ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಕಟಿಂಗ್ ಮಾಡಿದ್ರೆ. ಸೊ ಇಲ್ಲ ಅಂತಂದರೆ ಅದು ನಿಮಗೆ ನೀಟಾಗಿ ಬರೋದಿಲ್ಲ. ಬೇಕಾದರೆ ನೀವು ಕಟ್ ಮಾಡ್ದೇ ಬೇಕಾದರೆ ಪೈಪಿಂಗ್ನ ಹಾಕಿ ನೋಡಿ, ಅದು ನಿಮಗೆ ನೀಟಾಗಿ ಪೈಪಿಂಗ್ ಅನ್ನೋದು ಬರೋದಿಲ್ಲ, ಸ್ವಲ್ಪ ಎತ್ಕೊಂಡಂಗಾಗುತ್ತೆ. ಇಲ್ಲ ಅಂತಂದರೆ ದಪ್ಪ ಸಣ್ಣ ಆರತ್ತೆ ಕಾಣಿಸುತ್ತೆ. ಈ ರೀತಿ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಇದನ್ನು ಕೂಡ ಅಷ್ಟೇ, ನಾನು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವಾ, ಅದರ ನೇರಕ್ಕೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಕೂಡ ನೀವೇನಾದರೂ ಮಡಚಿ ಏನಾದರೂ ನಿಮ್ಮ ಕಡೆ ಎಮ್ಮಿಂಗ್ ಇತ್ತು ಅಂತಂದರೆ ಸೊ ಉಲ್ಟಾ ತಿರುಗಿಸಿ ಸ್ಟಿಚ್ ಮಾಡಿಬಿಟ್ಟು ಮಡಚಿ ಎಮ್ಮಿಂಗ್ ಮಾಡ್ಕೊಳ್ಳಿ. ನಾನು ಹಾಗೇ ಇನ್ನೌಟ್ ಮಾಡಿಬಿಡ್ತೀನಿ. ಸೊ ಮಡಚಿ ಇನ್ನೊಂದು ಸಲ ಎಮ್ಮಿಂಗ್ ಮಾಡೋದಕ್ಕೆ ಹೋಗೋದಿಲ್ಲ, ಹಾಗಾಗಿ ಹಾಗೇ ಇನ್ನೌಟ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ವ ಎಷ್ಟು ಸಣ್ಣದಾಗಿ ಪೈಪಿಂಗ್ ಬಂದಿದೆ ಅಂತ. ಇದ್ರ ಮೇಲ್ಗಡೆ ಕೂಡ ಇವಾಗ ಹೊಲ್ಗೆನ ಹಾಕೋಬೇಕು. ನೋಡಿ, ಹೀಗೆ ಈಗ ಇಟ್ಕೊಂಡು ಇದ್ರ ಮೇಲ್ಗಡೆ ಕೂಡ ಹೊಲ್ಗೆ ಹಾಕೋಬೇಕು. ಸೊ ಇವಾಗ ನೋಡಿ ರೆಡಿ ಆಯಿತು. ಇದ್ರ ಮೇಲ್ಗಡೆ ಎಲ್ಲಿ ಹೊಲ್ಗೆ ಹಾಕಬೇಕು ಅಂತಂದರೆ, ನಾವು ಪೈಪಿಂಗ್ ಬಂದಿರೋವಂಥದ್ದು ಅದ್ರ ಪಕ್ಕದಲ್ಲೇ ಹೊಲ್ಗೆ ಹಾಕ್ಕೊಳ್ಳಿ. ನೀವು ಅನ್ಕೋಬೋದು, ಏನು ಇಷ್ಟೊಂದು ಚಿಕ್ಕ ಮಕ್ಳಿಗೆ ಹೇಳೋ ರೀತಿ ಹೇಳ್ತಾ ಇದ್ದೀರಾ ಅಂತ. ಸೊ ಒಬ್ಬೊಬ್ರಿಗೆ ಏನಾಗುತ್ತೆ, ಬಿಗಿನರ್ಸ್ಗೆ ನಾವು ಫಸ್ಟ್ ಇದನ್ನು ಸ್ಟಿಚ್ ಮಾಡುವಾಗ ನಮಗೂ ಕೂಡ ಹಂಗೇ ಅರ್ಥ ಆಗ್ತಿರ್ಲಿಲ್ಲ, ಯಾರಾದರೂ ಹೇಳಿದ್ದು. ಹಾಗಾಗಿ ನಾನು ಇದನ್ನು ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ಬಿಡಿಸಿ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಸ್ವಲ್ಪ ಏನಾದರೂ ನಿಮಗೆ ಟಚ್ ಇತ್ತು ಅಂತಂದರೆ ಇನ್ನೇನಿಲ್ಲ, ಮೇಲ್ಗಡೆ ಈ ರೀತಿ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಿ ಅಷ್ಟೇ. ಸೊ ಇದು ಗೊತ್ತಾಯ್ತಲ್ವ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಹೊಸ್ದಾಗೇನಾದರೂ ಟೈಲರಿಂಗ್ನ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಸೊ ಪ್ಲೇ ಲಿಸ್ಟ್ ಅಂತ ಇದೆ ನೋಡಿ ನನ್ನ ಚಾನಲ್ನಲ್ಲಿ, ಅಲ್ಲಿ ನಾನು ಬಿಗಿನಿಂಗಿಂದ ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಂದು ಸಲ ಚೆಕ್ ಮಾಡಿ. ಈ ರೀತಿ ಪೈಪಿಂಗ್ನ ನೀವು ಎಲ್ಲದಕ್ಕೂ ಕೂಡ ಹಾಕ್ಕೊಡಿ. ಯಾವುದೇ ಒಂದು ಸಾದಾ ಬ್ಲೌಸ್ ಆಗಿರ್ಬೋದು ಅಥವಾ ಈ ರೀತಿ ಲೈನಿಂಗ್ ಬ್ಲೌಸ್ ಆಗಿರ್ಬೋದು ಹಾಕ್ಕೊಡ್ತು ಅಂತಂದರೆ ನಿಮಗೆ ಬೊಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಕಾಣಿಸುತ್ತೆ. ಆವಾಗ ನೀವು ಅಮೌಂಟು ಕೂಡ ಜಾಸ್ತಿ ತಗೋಬೋದು. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.